ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಧೈರ್ಯ ಬಂದಿದೆ. ಈಗ ಕೆಟ್ಟ ಕಮೆಂಟ್ಗಳು ಬರ್ತಾ ಇಲ್ಲ ಅಂತ ನಟಿ ರಮ್ಯಾ ಹೇಳಿದ್ದಾರೆ. ಎಷ್ಟೋ ಜನ ಫೋನನ್ನ ಸ್ವಿಚ್ ಆಫ್ ಮಾಡಿ ಮನೆ ಬಿಟ್ಟಿದ್ದಾರೆ. ಇನ್ನೆಷ್ಟೋ ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದಾಗಿ ನಟಿ ರಮ್ಯಾ ಬಗ್ಗೆ ಒಂದಿಷ್ಟು ಮಾತನಾಡಿದ್ದಾರೆ. ಅಶ್ಲೀಲ ಕಮೆಂಟ್ ಮಾಡಿದ್ದಂತಹ ಡಿ ಫ್ಯಾನ್ಸ್ ಬಗ್ಗೆ ರಮ್ಯಾ ಅವರು ಮಾತನಾಡಿದ್ದಾರೆ. ದರ್ಶನ್ ಇನ್ಸ್ಟಾದಲ್ಲಿ ವಿಜಯಲಕ್ಷ್ಮಿ ಹ್ಯಾಂಡಲ್ ಮಾಡುವಂತ ವಿಚಾರ ಇದು ಒಳ್ಳೆಯ ಬೆಳವಣಿಗೆ ಅಂತ ಅದನ್ನ ಸ್ವಾಗತಿಸಿದ್ದಾರೆ ರಮ್ಯಾ ಅವರು. ಅಭಿಮಾನಿಗಳಿಗೆ ಈ ಮೂಲಕ ಒಳ್ಳೆ ಸಂದೇಶವನ್ನ ಕೊಡಬಹುದು. ಅವರು ಕೂಡ ಹೆಣ್ಣು, ಹೀಗಾಗಿ ಇದು ತಾಳ್ಮೆ ಬೆಳವಣಿಗೆ ಅನ್ನೋದಾಗಿ ರಮ್ಯಾ ಅವರು ಹೇಳಿದ್ದಾರೆ. ಅಶ್ಲೀಲವಾಗಿ ಅವ್ರಿಗೇನು ಕಮೆಂಟ್ ಬಂದಿತ್ತು, ನಂತರ ಪ್ರಕರಣ ದಾಖಲಾಯಿತು. ಹೀಗಾಗಿ ಇದು ಒಳ್ಳೆ ಬೆಳವಣಿಗೆ, ಒಳ್ಳೆಯಂತ ನಡೆಗಳಾಗ್ತಾ ಇದೆ. ಜೊತೆಯಲ್ಲಿ ಈ ಇನ್ಸ್ಟಾಗ್ರಾಮ್ ಅನ್ನ, ದರ್ಶನ್ ಅವರ ಇನ್ಸ್ಟಾಗ್ರಾಮ್ ಅನ್ನ ವಿಜಯಲಕ್ಷ್ಮಿ ಅವರು ಹ್ಯಾಂಡಲ್ ಮಾಡೋದು ಒಳ್ಳೆ ವಿಚಾರ, ಒಳ್ಳೆ ಬೆಳವಣಿಗೆ ಇದು ಅನ್ನೋದಾಗಿ ಮಾತನಾಡಿ, ಇನ್ನು ಯಾರ್ಯಾರು ಕಮೆಂಟ್ ಮಾಡಿದ್ರಲ್ಲ ಕೆಟ್ಟದಾಗಿ, ಎಷ್ಟೋ ಜನ ಮನೆ ಬಿಟ್ಟಿದ್ದಾರೆ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಇದರಿಂದ ರಾಜ್ಯದ ಹೆಣ್ಮಕ್ಳಿಗೆ ಧೈರ್ಯ ಬಂದಿದೆ. ಎಷ್ಟೋ ಜನ ಮನೆ ಬಿಟ್ಟು ಹೋಗಿದ್ದಾರೆ, ಪೊಲೀಸರು ಕೂಡ ಅನೇಕರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಡಿ ಫ್ಯಾನ್ಸ್ ನಟಿ ರಮ್ಯಾ ಅವರಿಗೆ ಅಶ್ಲೀಲವಾಗಿ ಕಮೆಂಟ್ ಮಾಡಿರುವಂತ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ಅದನ್ನ ನೋಡ್ಕೊಂಡ್ರೆ ಐ ಥಿಂಕ್ ಇಟ್ಸ್ ಅ ಗುಡ್ ಥಿಂಗ್. ಐ ಹೋಪ್ ಶಿ ಡಸ್. ಅವರು ಒಂದು ಹೆಣ್ಣು ಅಲ್ವಾ, ಸೊ ಅವ್ರಿಗೆ ಅರ್ಥ ಆಗುತ್ತೆ. ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ನಾನು ಐ ಬಿ ವೆರಿ ಹ್ಯಾಪಿ. ಒಳ್ಳೇದಲ್ವಾ? ಐ ಥಿಂಕ್ ವಿಜಯಲಕ್ಷ್ಮಿ ಅದನ್ನ ನೋಡ್ಕೊಂಡ್ರೆ ಐ ಥಿಂಕ್ ಇಟ್ಸ್ ಅ ಗುಡ್ ಥಿಂಗ್. ಐ ಹೋಪ್ ಶಿ ಡಸ್. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಿದೆ. ದರ್ಶನ್ ಮೇಲೆ ರಮ್ಯಾಗೆ ಅನುಕಂಪನ ಸಿಕ್ತ. ದರ್ಶನ್ ಜೀವನವನ್ನ ಹಾಡಿ ಹೊಗಳಿ ತೆಗಳಿದ್ದಾರೆ ನಟಿ ರಮ್ಯಾ ಅವರು. ನಟ ದರ್ಶನ್ ಜೀವನ ಹಾಳು ಮಾಡಿಕೊಂಡ್ರು. ಲೈಟ್ ಬಾಯ್ ಆಗಿ ಬಂದು ಅವರ ಗ್ರೋತ್ ನೋಡಿ ಹೆಮ್ಮೆ ಆಗುತ್ತೆ. ಏನೂ ಇಲ್ಲದೆ ಇರೋರು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ, ಖುಷಿ ಕೊಟ್ಟಿತ್ತು. ಬಟ್ ಇವತ್ತು ಈ ರೀತಿ ಆಗದೆ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ಬೋದಿತ್ತು. ಅವರು ಜೀವನವನ್ನೇ ಹಾಳು ಮಾಡಿಕೊಂಡ್ರು. ಅದು ನನಗೆ ಬೇಜಾರಾಗಿದೆ. ಸಮಾಜದಲ್ಲಿ ನಾವು ಕಾನೂನಿಗೆ ಗೌರವವನ್ನ ಕೊಡ್ಲೇಬೇಕು. ಕಾನೂನನ್ನ ಕೈಗೆ ತೆಗೆದುಕೊಳ್ಳಬಾರದು, ಅದನ್ನ ನಾವು ಪಾಲಿಸಬೇಕು. ಇನ್ನು ಸುಪ್ರೀಂ ಕೋರ್ಟ್ ತೀರ್ಪು ನನಗೆ ಸಂತೋಷವನ್ನ ತಂದಿದೆ. ನಾನು ಸುಪ್ರೀಂ ಕೋರ್ಟ್ಗೆ ಧನ್ಯವಾದವನ್ನ ಹೇಳ್ತೇನೆ ಅಂತ ನಟಿ ರಮ್ಯಾ ಅವರು ಒಂದ್ ಕಡೆ ಹೊಗಳಿದ್ದಾರೆ, ಒಂದ್ ಕಡೆ ತೆಗಳಿದ್ದಾರೆ. ತಮ್ಮ ಒಪಿನಿಯನ್ ಅನ್ನ ಶೇರ್ ಮಾಡಿಕೊಂಡಿದ್ದಾರೆ. ಅವ್ರ ಬಗ್ಗೆ ಯಾವ ರೀತಿಯಾದಂತ ಒಪಿನಿಯನ್ ಇದೆ ಅಂತ ಸಂದರ್ಭದಲ್ಲಿ ನಟಿ ರಮ್ಯಾ ಅವರು ಮಾತನಾಡಿರೋದಿತ್ತು. ತುಂಬಾ ಚೆನ್ನಾಗಿ ಸೊ ಆ ಒಂದು ಅವರು ಗ್ರೋತ್ ನೋಡಿ ನನಗೆ ಹೆಮ್ಮೆ ಆಗ್ತದೆ. ಯಾಕಂದ್ರೆ ಏನು ಇಲ್ಲದೆ ಬಂದು ಇಂಡಸ್ಟ್ರಿ ಮಾಡಿ ಮಟ್ಟಿಗೆ ಬೆಳೆದಿದ್ದಾರೆ ಅಂತ ಖುಷಿ ಆಗುತ್ತೆ. ಬಟ್ ಇವತ್ತು ನನಗೆ ಈಗ ಆಗದೆ ಹೋಗಿದ್ರೆ ಇನ್ನೂ ಅಷ್ಟು ಚೆನ್ನಾಗಿರ್ಬೋದಾಗಿತ್ತು. ಆದರೆ ಅವ್ರ ಜೀವನ ಹಾಳು ಮಾಡ್ಕೊಂಡಾಗ ಅಲ್ಲಿ ನನಗೆ ವಿಚಾರ ಆಯ್ತು ಅಷ್ಟೇ. ಬಟ್ ಒಂದು ಸಮಾಜದಲ್ಲಿ ಇದೀವಿ ನಾವು. ಕಾನೂನು ಅಂದ್ರೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಅಂಡ್ ಕಾನೂನು ಪ್ರಕಾರ ನಡ್ಕೊಂಡ್ರೆ ನಾವು ಸಮಾಜದಲ್ಲಿ ಒಂದು ಒಳ್ಳೆ ದಾರಿನ ನಾವು ಎಲ್ಲರೂ ಹೋಗ್ಬೋದು. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ and I thank the Supreme Court for giving this. ತುಂಬಾ ಚೆನ್ನಾಗಿ ಸೊ ಆ ಒಂದು ಅವರು ಗ್ರೋತ್ ನೋಡಿ ನನಗೆ ಹೆಮ್ಮೆ ಆಗ್ತದೆ. ಯಾಕಂದ್ರೆ ಏನು ಇಲ್ಲದೆ ಬಂದು ಇಂಡಸ್ಟ್ರಿ ಮಾಡಿ ಮಟ್ಟಿಗೆ ಬೆಳೆದಿದ್ದಾರೆ ಅಂತ ಖುಷಿ ಆಗುತ್ತೆ. ಬಟ್ ಇವತ್ತು ನನಗೆ ಈಗ ಆಗದೆ ಹೋಗಿದ್ರೆ ಇನ್ನೂ ಅಷ್ಟು ಚೆನ್ನಾಗಿರ್ಬೋದಾಗಿತ್ತು. ಆದರೆ ಅವ್ರ ಜೀವನ ಹಾಳು ಮಾಡ್ಕೊಂಡಾಗ ಅಲ್ಲಿ ನನಗೆ ವಿಚಾರ ಆಯ್ತು ಅಷ್ಟೇ. ಬಟ್ ಒಂದು ಸಮಾಜದಲ್ಲಿ ಇದೀವಿ ನಾವು. ಕಾನೂನು ಅಂದ್ರೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಅಂಡ್ ಕಾನೂನು ಪ್ರಕಾರ ನಡ್ಕೊಂಡ್ರೆ ನಾವು ಸಮಾಜದಲ್ಲಿ ಒಂದು ಒಳ್ಳೆ ದಾರಿನ ನಾವು ಎಲ್ಲರೂ ಹೋಗ್ಬೋದು. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ. And I thank the Supreme Court for giving this.
ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಿದೆ. ದರ್ಶನ್ ಫ್ಯಾನ್ಸ್ಗೆ ಟಕ್ಕರನ್ನ ಕೊಟ್ಟಿದ್ದಾರೆ ಪದ್ಮಾವತಿ. ಫಸ್ಟ್ ಒಳ್ಳೆ ಬುದ್ಧಿಯನ್ನ ಕಲೀರಿ ಅಂತ ಹೇಳಿದ್ದಾರೆ ರಮ್ಯಾ ಅವರು. ಅದಕ್ಕೂ ಮುನ್ನ ನಿಮ್ ಲೈಫ್ ಮೊದಲು ನೋಡ್ಕೊಳ್ಳಿ. ನೀವು ಹೆಣ್ಮಕ್ಳಿಗೆ ಮೊದಲು ರೆಸ್ಪೆಕ್ಟ್ ಕೊಡೋದನ್ನ ಕಲೀರಿ ಅನ್ನೋದಾಗಿ ಹೇಳಿದ್ದಾರೆ ರಮ್ಯಾ ಅವರು. ಒಳ್ಳೆ ಕೆಲಸ ಮಾಡಿ, ಬ್ಯುಸಿಯಾಗಿರಿ, ಒಳ್ಳೆಯವರಾಗಿ ಬಾಳಿ ಅನ್ನೋದಾಗಿ ಹೇಳ್ತಿದ್ದಾರೆ. ಕೆಲಸವಿಲ್ಲದೆ ಮನೆಯಲ್ಲಿ ಕುಳಿತಾಗ ಕೆಟ್ಟ ಆಲೋಚನೆಗಳು ಬರ್ತವೆ, ಅದನ್ನು ಬಿಟ್ಟು ಬಿಡಿ. ದರ್ಶನ ಅಭಿಮಾನಿಗಳಿಗೆ ಮಾತಿನಲ್ಲೇ ಗುಮ್ಮಿದ್ದಾರೆ ನಟಿ ರಮ್ಯಾ ಅವರು. ಆ ನಿಟ್ಟಿನಲ್ಲಿ ಟಕ್ಕರ್ ಕೊಟ್ಟಿದ್ದಾರೆ. ಒಂದು ಕಡೆ ಅವರಿಗೆ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ರು, ಮೆಸೇಜ್ ಮಾಡಿದ್ರು. ಇವೆಲ್ಲ ಬೆಳವಣಿಗೆಯ ಬೆನ್ನಲ್ಲೇ ಒಳ್ಳೆ ಬುದ್ಧಿಯನ್ನ ನೀವುಗಳು ಕಲ್ತ್ಕೊಳ್ಳಿ. ಅದಕ್ಕೂ ಮುನ್ನ ನಿಮ್ ಜೀವನವನ್ನ ನೀವು ನೋಡ್ಕೊಂಡ್ಬಿಡಿ. ಯಾಕೆ ಸುಮ್ಮನೆ ಬೇರೆ ಎಲ್ಲ ಹೆಣ್ಣು ಮಕ್ಕಳಿಗೆ ರೆಸ್ಪೆಕ್ಟ್ ಅನ್ನ ಕೊಡೋದಕ್ಕೆ ಕಲ್ತು ಬಿಡಿ. ಫಸ್ಟ್ ರೆಸ್ಪೆಕ್ಟ್ ಕೊಡಿ ಹೆಣ್ಣು ಮಕ್ಕಳಿಗೆ. ಒಳ್ಳೆ ಕೆಲಸ ಮಾಡಿ, ಬ್ಯುಸಿಯಾಗಿರಿ, ಅಂದ್ರೆ ಒಳ್ಳೆಯರಾಗಿರಿ. ನೀವು ಇಂಥ ಕೆಲಸ ಮಾಡಬೇಡಿ. ಈ ಕೆಲಸ ಇಲ್ಲದೆ ಮನೆಯಲ್ಲಿ ಕೂತ್ಕೊಂಡಾಗ ಇಂಥ ಯೋಚನೆಗಳು, ಕೆಟ್ಟ ಕೆಟ್ಟ ಆಲೋಚನೆಗಳೇ ಬರೋದು ಅಂತ ಮಾತಿನಲ್ಲೇ ಗುಮ್ಮಿದ್ದಾರೆ ದರ್ಶನ ಅಭಿಮಾನಿಯನ್ನ. ಯಾರ್ಯಾರು ಅಭಿಮಾನಿಗಳು ಮೆಸೇಜ್ ಮಾಡಿದ್ರು, ಕಮೆಂಟ್ ಮಾಡಿದ್ರು, ಏನೆಲ್ಲ ಆಯ್ತಲ್ಲ ಪ್ರಕರಣ. ಆ ವಿಚಾರವಾಗಿ ಫಸ್ಟ್ ಒಳ್ಳೆಯವರಾಗಿರಿ, ಬ್ಯುಸಿಯಾಗಿರಿ, ನಿಮ್ ಕೆಲಸ ನೋಡ್ಕೊಳ್ಳಿ. ನಿಮ್ ಲೈಫ್ ನೀವು ಮೊದಲು ನೋಡ್ಕೊಳ್ಳಿ, ಆಮೇಲೆ ಮಿಕ್ಕಿದ್ದೆಲ್ಲ ಅದು ಇದು ಎಲ್ಲ ಬೇಡ. ಏನು ಇಲ್ಲದೆ ಮನೆ ಕೂತ್ಕೊಂಡಿರ್ತೀರಲ್ಲ, ಅಂತ ಸಂದರ್ಭದಲ್ಲೇ ಇಂಥ ಆಲೋಚನೆಗಳು ಬರೋದು. ನಟಿ ರಮ್ಯಾ ಅವ್ರಿಗೆ ಈ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಕೆಟ್ಟದಾಗಿ ಅಶ್ಲೀಲವಾಗಿ ಎಲ್ಲರೂ ಕೂಡ ಖಂಡಿಸುವಂತ ವಿಚಾರವಾಗಿ ಕಮೆಂಟ್ ಬಂದಿತ್ತು. ಸದ್ಯ ಅವರೆಲ್ಲರಿಗೂ ಮಾತಿನಲ್ಲೇ ಗುಮ್ಮಿದ್ದಾರೆ. ಫಸ್ಟ್ ನಿಮ್ಮ ಲೈಫ್ ಕನ್ಸಿಡರ್ ಮಾಡಿ ಕೆಲಸ ನೋಡಿ ಬಿಸಿಯಾಗಿ ಇಟ್ಸ್ ದಿ ಐಡಿಯಲ್ ಬ್ರೈನ್ ದಟ್ ಡಸ್ ಆಲ್ ದಿ ಐಡಿಯಲ್ ಬ್ರೈನ್ ಇಸ್ ಲೆವೆಲ್ಸ್ ವರ್ಕ್ಶಾಪ್ ಆಗ್ತಿದೆ. ಹಾಗೆ ನಾವು ಸುಮ್ಮನೆ ಮನೆ ಕೂತಿರುವಾಗ ಅಥವಾ ಏನು ಕೆಲಸ ಫಸ್ಟ್ ನಿಮ್ಮ ಲೈಫ್ ಕನ್ಸಿಡರ್ ಮಾಡಿ ಕೆಲಸ ನೋಡಿ ಬಿಸಿಯಾಗಿ ಇಟ್ಸ್ ದಿ ಐಡಿಯಲ್ ಬ್ರೈನ್ ದಟ್ ಡಸ್ ಆಲ್ ದಿ ಐಡಿಯಲ್ ಬ್ರೈನ್ ಇಸ್ ಲೆವೆಲ್ಸ್ ವರ್ಕ್ಶಾಪ್ ಆಗ್ತಿದೆ. ಹಾಗೆ ನಾವು ಸುಮ್ಮನೆ ಮನೆ ಕೂತಿರುವಾಗ ಅಥವಾ ಏನು ಕೆಲಸ ಇರುವಾಗ